ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ದೇಶದಾದ್ಯಂತ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿರುವಂತಹ ವಿಚಾರ ಅಂದ್ರೆ SIR ಪ್ರಕ್ರಿಯೆ. ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾನೆ ಬಂದಿದ್ದಾರೆ. ಬಟ್ ಇದರ ಮಧ್ಯದಲ್ಲೂ ಕೂಡ ಬಹುತೇಕ ರಾಜ್ಯದಲ್ಲಿ SIR ಪ್ರಕ್ರಿಯೆಯನ್ನ ಆಲ್ರೆಡಿ ಕೇಂದ್ರ ಸರ್ಕಾರ ಕಂಪ್ಲೀಟ್ ಮಾಡಿದೆ. ನಮ್ಮ ರಾಜ್ಯದಲ್ಲಿ ಇವತ್ತಿನಿಂದ ಅಧಿಕೃತವಾಗಿ SIR ಪ್ರಕ್ರಿಯೆಗೆ ಅಧಿಕಾರಿಗಳು ಚಾಲನೆ ಕೊಡ್ತಿದ್ದಾರೆ. SIR ಪ್ರಕ್ರಿಯೆ ಹೆಂಗಿರುತ್ತೆ, ಮನೆ ಮನೆಗೆ ಹೋಗಿ ಮಾಹಿತಿಯನ್ನ ಕಲೆ ಹಾಕ್ತಾರೆ ಅಧಿಕಾರಿಗಳು ಅಂತ ಹೇಳ್ತಿದ್ದೀವಿ. ಈ ಸಂದರ್ಭದಲ್ಲಿ ಮತದಾರರು ಮಾಡಬೇಕಾಗಿರೋದೇನು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರ್ನಾಟಕದಲ್ಲಿ ಶುರುವಾಯಿತು SIR ಬಿರುಗಾಳಿ. ಕಾಂಗ್ರೆಸ್ಗೆ ಕಳವಳ, ಯಾರಿಗೆ ಲಾಭ ಯಾರಿಗೆ ನಷ್ಟ? ಕರ್ನಾಟಕ ರಾಜಕಾರಣದಲ್ಲಿ ಈಗ ಹೊಸದೊಂದು ಆತಂಕ, ಹೊಸದೊಂದು ಸಂಚಲನ ಶುರುವಾಗಿದೆ. ಚುನಾವಣಾ ಆಯೋಗ ರಾಜ್ಯಾದ್ಯಂತ ಹಮ್ಮಿಕೊಂಡಿರೋ ಮಹಾ ಆಪರೇಷನ್ ರಾಜಕೀಯ ಪಕ್ಷಗಳ ನಿದ್ದೆಗೆಡಿಸಿದೆ. ಮತದಾರರ ಮನೆ ಮನೆಗೆ ಚುನಾವಣಾ ಅಧಿಕಾರಿಗಳು ಬರಲಿದ್ದಾರೆ. ಮತದಾರರ ಪಟ್ಟಿಯನ್ನ ಡಿಜಿಟಲ್ ರೂಪದಲ್ಲಿ ಪರಿಷ್ಕರಿಸುವ SIR ಪ್ರಕ್ರಿಯೆ ಅಧಿಕೃತವಾಗಿ ಆರಂಭವಾಗ್ತಿದೆ. ಹಾಗಾದ್ರೆ ಈ SIR ಯಾಕೆ, ಚುನಾವಣಾ ಆಯೋಗದ ಉದ್ದೇಶವೇನು ಅನ್ನೋದನ್ನ ನೋಡುವುದಾದ್ರೆ, ಏನಿದು SIR, ಯಾಕೆ ಅನರ್ಹ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗುತ್ತೆ? ಎರಡು ಕಡೆ ಹೆಸರಿದ್ದವರು ಮೃತರು, ಅನರ್ಹರಿಗೆ ಪಟ್ಟಿಯಿಂದ ಕೊಕ್. ಪಟ್ಟಿಯಲ್ಲಿನ ಹೆಸರು, ವಯಸ್ಸು, ವಿಳಾಸ ಸೇರಿ ತಪ್ಪುಗಳನ್ನ ಸರಿಪಡಿಸುವುದು. ಮೃತಪಟ್ಟವರು ಬೇರೆ ಸ್ಥಳಕ್ಕೆ ಸ್ಥಳಾಂತರಗೊಂಡವರನ್ನ ತೆಗೆದುಹಾಕುವುದು. ನಕಲಿ ಮತದಾರರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕುವುದು. ಮುಂಬರುವ ಚುನಾವಣೆಗಳಿಗಾಗಿ ಪಾರದರ್ಶಕ ಪಟ್ಟಿಯನ್ನ ಸಿದ್ಧಪಡಿಸುವುದು. ಇನ್ನು ಆಯೋಗದ ಈ ಮಹತ್ವದ ಪ್ರಕ್ರಿಯೆ ಜಾರಿಯಾಗ್ತಿರೋ ಬೆನ್ನಲ್ಲೇ ಮತದಾರರು ಅಲರ್ಟ್ ಆಗಬೇಕಿದೆ. ಅಧಿಕಾರಿಗಳು ಮನೆಗೆ ಬಂದಾಗ ನಿಮ್ಮ ಜವಾಬ್ದಾರಿಯನ್ನ ಅರಿತು ಸಹಕರಿಸಬೇಕಿದೆ. 18 ವರ್ಷ ತುಂಬಿದ ಹೊಸ ಮತದಾರರ ಸೇರ್ಪಡೆಗೆ ಇದು ಸೂಕ್ತ ಸಮಯ ಆಗಿದ್ದು, ಸಾರ್ವಜನಿಕರು ಕೆಲವು ಪ್ರಮುಖ ದಾಖಲೆಗಳನ್ನ ಸಿದ್ಧವಾಗಿಟ್ಟುಕೊಳ್ಬೇಕಿದೆ. ಮತದಾರರು ಏನ್ ಮಾಡಬೇಕು ಅನ್ನೋದನ್ನ ನೋಡುವುದಾದ್ರೆ, ಅಧಿಕಾರಿಗಳು ಮನೆಗೆ ಬಂದಾಗ ಆಧಾರ್, ಜನನ ಪ್ರಮಾಣ ಪತ್ರ ಇಟ್ಟುಕೊಳ್ಳಿ. ಮುಂಚಿತವಾಗಿ ನೀಡುವ ಫಾರ್ಮ್ನಲ್ಲಿ ನಿಮ್ಮ ಹೆಸರು, ವಯಸ್ಸು, ವಿಳಾಸ ಮತ್ತು ಫೋಟೋ ಸರಿಯಾಗಿದೆಯೇ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮ ವಿವರಗಳಲ್ಲಿ ತಪ್ಪುಗಳಿದ್ರೆ ಅಲ್ಲಿಯೇ ಸರಿಪಡಿಸಲು ತಿಳಿಸಿ. ಯಾರಾದ್ರೂ ಹೊಸದಾಗಿ 18 ವರ್ಷ ತುಂಬಿದವರಿದ್ರೆ, ಮದುವೆಯಾಗಿ ಬಂದವರಿದ್ರೆ ಅವರ ಹೆಸರನ್ನ ಸೇರಿಸಿಕೊಳ್ಳಿ. ಇನ್ನು ಈ SIR ಆಪರೇಷನ್ ರಾಜ್ಯದಲ್ಲಿ ದೊಡ್ಡ ರಾಜಕೀಯ ಯುದ್ಧಕ್ಕೆ ನಾಂದಿ ಹಾಡಿದೆ. ಆಡಳಿತಾರೂಢ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷ ಬಿಜೆಪಿ ನಡುವೆ ವೋಟ್ ಬ್ಯಾಂಕ್ ರಾಜಕಾರಣದ ಕಿಡಿ ಹೊತ್ತಿಸಿದೆ. SIR ನೆಪದಲ್ಲಿ ವಿರೋಧ ಪಕ್ಷಗಳು ದೊಡ್ಡ ಷಡ್ಯಂತ್ರ ರೂಪಿಸಿವೆ ಅಂತ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದ್ರೆ, ಸೋಲಿನ ಭಯದಿಂದ ಕಾಂಗ್ರೆಸ್ ಕತೆ ಕಟ್ತಾ ಇದೆ ಅಂತ ಬಿಜೆಪಿ ವಾದಿಸ್ತಾ ಇದೆ. ಒಟ್ನಲ್ಲಿ ನಾಳೆಯಿಂದ ರಾಜ್ಯದಾದ್ಯಂತ ಆರಂಭವಾಗಲಿರುವ ಮನೆ ಮನೆ ವೋಟರ್ ID ಪರಿಷ್ಕರಣೆ ಪ್ರಕ್ರಿಯೆ ಮುಂಬರುವ ಚುನಾವಣೆಗಳ ಮೇಲೆ ದಿಕ್ಸೂಚಿಯಾಗಲಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಎಷ್ಟು ಜನರ ವೋಟ್ ಡಿಲೀಟ್ ಆಗಲಿದೆ, ಅದರ ಎಫೆಕ್ಟ್ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.